ಯಾವ ಗೊಬ್ಬರ ಬಳಸ್ತೀರಾ ಸರ್? ಇಷ್ಟೊಂದು ಚೆನ್ನಾಗಿ ಬಂದಿದೆ ತೋಟ. ಇದು ಆಶೀರ್ವಾದ ಸಾವಯವ ಗೊಬ್ಬರ. ಓಕೆ, ಇವಾಗ ರೈತರೆಲ್ಲ ತುಂಬಾ ಕೆಮಿಕಲ್ ಗೊಬ್ಬರಗಳನ್ನ ಬಳಸ್ತಿರ್ತಾರೆ. ನಾರ್ಮಲ್ ಕೆಮಿಕಲ್ ಗೊಬ್ಬರಗಳಿಗೂ ಮತ್ತೆ ಸಾವಯವ ಗೊಬ್ಬರಕ್ಕೆ ಏನ್ ಡಿಫ್ರೆನ್ಸ್ ಸರ್ ನೀವು ಅಬ್ಸರ್ವ್ ಮಾಡಿದಂಗೆ? ಅಂದರೆ ಇದು ಲೈಕ್ ನಾವು ಫೇಡ್ ಮಾಡ್ತಿರೋದು ಸಾಯಿಲಿಗೆ ಆ್ಯಕ್ಚುಲಿ. ಈ ಡೈರೆಕ್ಟ್ ಪ್ಲ್ಯಾಂಟಿಗೆ ಮೈಕ್ರೋಬ್ಸ್ ಎಲ್ಲ ಕನ್ವರ್ಟ್ ಮಾಡಿಬಿಟ್ಟು ಮೈಕ್ರೋಬ್ಸಿಂದ ಅದು ಅದರ ವೇಸ್ಟಿಂದ ಡೈರೆಕ್ಟ್ ಪ್ಲ್ಯಾಂಟಿಗೆ ಹೋಗುತ್ತೆ. ಈ ಸಾವಯವ ಅಂದರೆ ಒಂಥರ ವಿ ಆರ್ ನೆಚುರಿಂಗ್ ದ ಸಾಯಿಲ್. ಓಕೆ, ಸೊ ಕೆಮಿಕಲ್ ಹಾಕಿದಾಗ ನಾರ್ಮಲ್ ಆಗಿ ಎರೆಹುಳುಗಳು ಸಾಯ್ತಿರುತ್ತೆ ಅಥವಾ ಸೂಕ್ಷ್ಮಾಣುಜೀವಿಗಳು ಸಾಯ್ತಿರುತ್ತೆ. ಅದ್ರ ಬಗ್ಗೆ ರೈತರು ಗೊತ್ತಿಲ್ಲದೆ ನಾರ್ಮಲ್ ಆಗಿ ಕೆಮಿಕಲ್ಸ್ ಅನ್ನು ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಇಳ್ ಬರ್ಬೋದು. ಅದಾದ್ಮೇಲೆ ಏನಾಗುತ್ತೆ ಸರ್ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರೋ ಹಾಗೆ ಕೆಮಿಕಲ್ ಜಾಸ್ತಿ ಬಳಸೋದ್ರಿಂದ? ಅಂದರೆ ಟ್ರೀಸ್ ಹೆಂಗಂದರೆ ಈ ಥರ ಹೊಡೆಯುತ್ತೆ. ಇಟ್ ಈಸ್ ಲೈಕ್ ಶಾರ್ಟ್ ಟರ್ಮ್ ಯೂಸಿಗೆ ಕೆಮಿಕಲ್ ಯೂಸ್ ಮಾಡಿ ಬೆಳೆಸ್ಬೋದು. ಆದರೆ ಇದೆಲ್ಲ ಲೈಕ್ ಪೆರಿನಿಯಲ್. ಸಾವಯವ. ಓಕೆ, ಏನೇನು ಬೆಳಿತೀರಾ ಸರ್ ನೀವು? ನಾವು ಅಡಿಕೆ, ಕೊಕ್ಕೋ ಮತ್ತು ಇದು ಬಾಳೆ. ಬಟ್ ಇದಕ್ಕೆಲ್ಲ ಸಾವಯವ ಗೊಬ್ಬರ ಸಾವಯವ. ಓಕೆ, ಎಷ್ಟು ಇಳುವರಿ ಅಂದ್ರೆ ಇವಾಗ ನಾರ್ಮಲ್ ಆಗಿ ಸುತ್ತಮುತ್ತಲೆಲ್ಲ ಕೆಮಿಕಲ್ ಗೊಬ್ಬರಗಳನ್ನ ಬಳಸ್ತಿರಲ್ಲ, ಅವ್ರಿಗಿಂತ ಚೆನ್ನಾಗಿದೆಯಾ ನಿಮ್ದು? ಓಕೆ. ಒಂದು ಟ್ರೀಗೆ ಲೈಕ್ ಅರೌಂಡ್ ಒಂದು 3-4 kg ಜಾಸ್ತಿ ಸಿಗುತ್ತೆ. ಮತ್ತೆ ರೋಗ ಬಾಧೆ ಎಲ್ಲ ಯಾವ ರೀತಿ ಇದೆ ಸರ್? ರೋಗ ಬಾಧೆ ಒಂದು ಕಂಟ್ರೋಲಲ್ಲೇ ಇದೆ. ಒಂದು ಏನು ಬೇರೆದಕ್ಕಿಂತ ಬೆಟರ್ ಇದೆ. ಓಕೆ, ಸೊ ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಸರ್ ಆಶೀರ್ವಾದ ಗೊಬ್ಬರನ? ಖಂಡಿತ ರೆಕಮೆಂಡ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ.